ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ. ಸ್ನೇಹಿತರೆ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ. ಅದಕ್ಕೂ ಮುಂಚೆ ಒಂದು ಲೈಕ್ ಕೊಡಿ. ಮತ್ತೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೆಸರು ಉಷಾ, ವಯಸ್ಸು 37. ನನಗೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದರು. ನನಗೆ ಒಬ್ಬಳು ಮಗಳಿದ್ದಾಳೆ, ಅವಳಿಗೆ 20 ವರ್ಷ. ನನ್ನ ಗಂಡ ನನ್ನ ಮಗಳಿಗೆ 5 ವರ್ಷ ಇದ್ದಾಗಲೇ ತೀರಿ ಹೋದ. ನಾನು ಒಬ್ಬಳೇ ನನ್ನ ಮಗಳನ್ನು ಸಾಕಿ ಬೆಳೆಸಿದೆ. ನಮ್ಮ ಊರು ಹಾಸನ. ನನ್ನ ಗಂಡ ತೀರಿ ಹೋದ ಮೇಲೆ ನಾನು ನನ್ನ ಅತ್ತೆ ಮಾವನ ಜೊತೆ ಅವರ ಮನೇಲೇ ಇದ್ದೆ. ಅವರು ತೀರಿ ಹೋಗಿ ಸ್ವಲ್ಪ ವರ್ಷಗಳ ನಂತರ ನಮ್ಮ ಅತ್ತೆ ಮಾವ ಕೂಡ ತೀರಿ ಹೋದರು. ನಾನು ಮತ್ತೆ ನನ್ನ ಮಗಳು ಈಗಲೂ ಅವರ ಮನೇಲೇ ಇದ್ದೀವಿ. ನನ್ನ ಮಗಳಿಗೆ 21 ವರ್ಷ ಆದ ನಂತರ ಅವಳಿಗೆ ಹುಡುಗನನ್ನು ಹುಡುಕಲು ಶುರು ಮಾಡಿದರು. ಸುಮಾರು 6 ಹುಡುಗರನ್ನು ನೋಡಿದ ನಂತರ ಒಬ್ಬ ಹುಡುಗ ಫಿಕ್ಸ್ ಆದ. ಹುಡುಗ ಇರೋದು ಮೈಸೂರಿನಲ್ಲಿ. ಹುಡುಗ ಒಂದು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ಕೆಲಸ ನಿರ್ವಹಿಸಿದ್ದಾನೆ. ಹುಡುಗನಿಗೆ ಆಸ್ತಿ ಅಂತಸ್ತು ಎಲ್ಲ ಜೋರಾಗಿ ಇದ್ದಿದ್ದರಿಂದ ನಾನು ಆತನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಲು ನಿರ್ಧರಿಸಿದೆ. ನನ್ನ ಮಗಳನ್ನು ಒಂದು ಮಾತು, ನೋಡಮ್ಮ, ನಿನಗೆ ಈ ಮದುವೆಗೆ ಒಪ್ಪಿಗೆ ಇದೆಯಾ ಅಂದೆ. ಅದಕ್ಕೆ ನನ್ನ ಮಗಳು ಹೇಳಿದಳು, ಹೂ ಅಮ್ಮ, ನೀನು ಯಾವ ಹುಡುಗನನ್ನು ತೋರಿಸಿ ಮದುವೆ ಮಾಡಿಕೋ ಅಂತೀಯ, ನಾನು ಅವರನ್ನೇ ಮದುವೆ ಆಗ್ತೀನಿ ಅಮ್ಮ, ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಮ್ಮ ಅಂದಳು. ಅದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಹುಡುಗನ ಮನೆ ಅವರಿಗೂ ನನ್ನ ಮಗಳು ತುಂಬಾ ಇಷ್ಟ ಆದಳು. ಹೀಗಾಗಿ ನಾನು ಮದುವೆಗಾಗಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡೆ. ನನ್ನ ಮಗಳ ಮದುವೆ ಅನ್ನು ಒಂದು ದೊಡ್ಡ ಛತ್ರದಲ್ಲಿ ಅದ್ದೂರಿಯಾಗಿ ಮಾಡಿ ಮುಗಿಸಿದೆ. ನಂತರ ನನ್ನ ಮಗಳಿಗೆ ಧೈರ್ಯ ತುಂಬಿ ಅವಳ ಗಂಡನ ಮನೆಗೆ ಕಳುಹಿಸಿದ. ನನ್ನ ಮಗಳು ಅವರ ಮನೆಗೆ ಹೋದಳು. ನಾನು ಈಗ ಒಂಟಿ ಆದೆ. ಹೀಗೆ ಒಂದು ದಿನ ನನ್ನ ಮಗಳು ಮತ್ತೆ ಅಳಿಯನನ್ನು ಪ್ರಸ್ತುತ ಶಾಸ್ತ್ರಕ್ಕೆ ಕರೆದೆ. ಅವರಿಬ್ಬರು ಬಂದರು. ನಂತರ ನಾನು ಅವರಿಬ್ಬರಿಗೂ ಶಾಸ್ತ್ರವನ್ನು ಮುಗಿಸಿ ಊಟಕ್ಕೆ ಕೂರಿಸಿದೆ. ನಂತರ ಅವರಿಬ್ಬರನ್ನು ಪ್ರಸ್ತುತ ಕೋಣೆಗೆ ಕಳುಹಿಸಿದೆ. ನಾನು ಇನ್ನೊಂದು ರೂಮಿಗೆ ಹೋಗಿ ಮಲಗಿಕೊಂಡೆ. ಸ್ವಲ್ಪ ಸಮಯದ ನಂತರ ನನ್ನ ಮಗಳು ನನ್ನ ರೂಮಿಗೆ ಬಂದಳು. ನಾನು ಅವಳನ್ನು ಕೇಳಿದೆ, ಯಾಕಮ್ಮ, ಏನಾಯ್ತು, ಯಾಕ್ ಇಲ್ಲಿಗೆ ಬಂದೆ ಅಂದೆ. ಅದಕ್ಕೆ ಅವಳು ಹೇಳಿದಳು, ಅಮ್ಮ, ಅವರಿಗೆ ವಿಕ್ಸ್ ಬೇಕಂತೆ, ಅದಕ್ಕೆ ವಿಕ್ಸ್ ಎಲ್ಲಿದೆ, ಸಿಗ್ತಾ ಇಲ್ಲ ಅಮ್ಮ ಅಂದಳು. ಅದಕ್ಕೆ ನಾನು ಹೇಳಿದೆ, ಅಲ್ಲಿ ವಾರ್ಡ್ರೋಬ್ ಅಲ್ಲಿ ಇದೆ, ತೆಗೆದುಕೋ ಅಂದೆ. ಅದಕ್ಕೆ ಅವಳು ಅಮ್ಮ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಟಳು. ನಂತರ ಬೆಳಿಗ್ಗೆ ಆಯಿತು. ನಾನು ನನ್ನ ಅಳಿಯ ಮಗಳಿಗೆ ತಿಂಡಿಯನ್ನು ಮಾಡಿ ಎಲ್ಲರೂ ಕೂತಿ ತಿಂಡಿ ತಿಂದೆವು. ನಂತರ ಅಳಿಯ ಮಗಳು, ನಾವು ಹೊರಡುತ್ತೀವಿ ಅಂದರು. ಆಗ ನಾನು ಅವರಿಗೆ ಹೇಳಿದೆ, ಇವತ್ತು ಒಂದು ದಿವಸ ಇಲ್ಲೇ ಇದ್ದು ನಾಳೆ ಹೋಗಿ ಅಂದೆ. ಅದಕ್ಕೆ ನನ್ನ ಮಗಳು ಹೇಳಿದಳು, ಇಲ್ಲ ಅಮ್ಮ, ಇವರಿಗೆ ಇವತ್ತು ಡ್ಯೂಟಿ ಇದೆ, ಹಾಗಾಗಿ ನಾವು ಹೋಗಲೇಬೇಕು ಅಂದಳು. ಅದಕ್ಕೆ ನಾನು, ಹೌದಾ, ಸರಿ ಆಯಿತು, ಹೋಗಿದ್ದು ಬನ್ನಿ, ಹಾಗೆ ನೀವ್ ಇಬ್ಬರು ಮತ್ತೆ ಭಾನುವಾರ ಬರಬೇಕು ಅಂದೆ. ಅದಕ್ಕೆ ಅವರಿಬ್ಬರೂ ಸರಿ ಆಯಿತು, ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟರು. ನಂತರ ನನ್ನ ಮಗಳಿಗೆ ಮದುವೆಯಾಗಿ 3 ವರ್ಷ ಆಯಿತು. ಆದರೆ ಅವಳಿಗೆ ಇನ್ನೂ ಮಕ್ಕಳಾಗಿರಲಿಲ್ಲ. ನಾನು ಅಂದುಕೊಂಡೆ ನನ್ನ ಅಳಿಯ ಕೂಡ ಇದರ ಬಗ್ಗೆ ಡಾಕ್ಟರ್ ಓದಿರೋದು. ಹಾಗಾಗಿ ನಾನು ಅನ್ಕೊಂಡೆ ನನ್ನ ಮಗಳು ಮತ್ತೆ ಅಳಿಯ ಇಬ್ಬರೂ ಪ್ಲಾನಿಂಗ್ ಅಲ್ಲಿ ಇದ್ದರೇನೋ ಅಂತ ಅನ್ಕೊಂಡೆ. ಹೀಗೆ ಕಳಿತ 6 ವರ್ಷ ಆಯಿತು. ಇನ್ನೂ ಕೂಡ ನನ್ನ ಮಗಳಿಗೆ ಮಗು ಆಗಿರಲಿಲ್ಲ. ನಾನು ಈ ಬಾರಿ ನನ್ನ ಮಗಳನ್ನು ಕೇಳಲು ನಿರ್ಧರಿಸಿದೆ. ಹೀಗೆ ಒಂದು ನನ್ನ ಮಗಳನ್ನು ಮನೆಗೆ ಕರೆಸಿ ಕೇಳಿದೆ, ಯಾಕಮ್ಮ ಮಗಳೇ, ನಿನ್ನ ಮತ್ತೆ ನಿನ್ನ ಗಂಡನ ಮಧ್ಯೆ ಏನಾದ್ರೂ ಸಮಸ್ಯೆ ಇದೆಯಾ, ಯಾಕ್ ನೀವಿಬ್ಬರೂ ಇನ್ನೂ ಮಕ್ಕಳನ್ನು ಮಾಡಿಕೊಂಡಿಲ್ಲ ಅಂದೆ. ಅದಕ್ಕೆ ಅವಳು ಹೇಳಿದಳು, ಅಮ್ಮ, ಅದು ಅಂತ ಹೇಳಿದಳು. ಅದಕ್ಕೆ ನಾನು ಹೇಳಿದೆ, ನೋಡು ಮಗಳೇ, ಏನಾದ್ರೂ ಇದ್ರೆ ನನ್ನ ಬಳಿ ಹೇಳಿಕೋ, ಯಾವುದಕ್ಕೂ ನಾಚಿಕೋ ಬೇಡ, ಏನಾದ್ರೂ ಇದ್ರೆ ಹೇಳು ಅಂದೆ. ಅದಕ್ಕೆ ಅವಳು ಹೇಳಿದಳು, ಇಲ್ಲ ಅಮ್ಮ, ನನ್ನ ಗಂಡನಿಗೆ ಡೆಲಿವರಿ ಮಾಡಿ ಅವರಿಗೆ ನನ್ನನ್ನು ಆ ರೀತಿ ನೋಡಿದರೆ ಏನೂ ಅನಿಸುವುದಿಲ್ಲವಂತೆ, ಹೀಗಾಗಿ ನಮಗೆ ಇನ್ನೂ ಮಕ್ಕಳಾಗಿಲ್ಲ ಅಮ್ಮ ಅಂದಳು. ಅದಕ್ಕೆ ಅವಳಿಗೆ ನಾನು ಹೇಳಿದೆ, ಹೌದಾ, ಸರಿ ಆಯಿತು, ನಾನು ಇದರ ಬಗ್ಗೆ ಮತ್ತೆ ನಿನ್ನ ಬಳಿ ಕೇಳಿಯುವುದಿಲ್ಲ, ನೀನು ಬೇಜಾರ್ ಮಾಡಿಕೋಬೇಡ ಅಂದೆ. ಅದಕ್ಕೆ ಅವಳು ಅಳುತ್ತಾ ಹೇಳಿದಳು, ಪರವಾಗಿಲ್ಲ ಬಿಡು ಅಮ್ಮ ಅಂದಳು. ಅದಕ್ಕೆ ನಾನು ಹೇಳಿದೆ, ಮಗಳೇ, ನೀನು ಇನ್ನೂ ಊರಿಗೆ ಹೋಗು, ಅಳಿಯಂದಿರು ಕಾಯುತ್ತಿರುತ್ತಾರೆ ಅಂದೆ. ಅದಕ್ಕೆ ಅವಳು ಹೇಳಿದಳು, ಸರಿ ಅಮ್ಮ, ಆಯಿತು, ನಾನು ಹೊರಡುತ್ತೀನಿ ಅಂದಳು. ಅದಕ್ಕೆ ನಾನು ಸರಿ ಆಯಿತು ಅಂದೆ. ಹೀಗೆ ಸ್ವಲ್ಪ ದಿನಗಳ ನಂತರ ನನ್ನ ಅಳಿಯ ನಮ್ಮ ಮನೆಗೆ ಬಂದರು. ನಾನು ಅವರಿಗೆ ಹೇಳಿದೆ, ಒಳಗೆ ಬನ್ನಿ ಅಂದೆ. ಅವರು ನನಗೆ ಹೇಳಿದರು, ಅತ್ತೆ, ನಾನು ಇಲ್ಲಿಗೆ ಬಂದಿರುವೆ ವಿಷಯ ನಿಮ್ಮ ಮಗಳಿಗೆ ಗೊತ್ತಿಲ್ಲ ಅತ್ತೆ ಅಂದರು.
ಅದಕ್ಕೆ ನಾನು ಅವರಿಗೆ ಕೇಳಿದೆ, ಯಾಕ್ ಅಳಿಯಂದಿರೆ ಏನಾದ್ರೂ ವಿಷಯ ಹೇಳೋದಿತ್ತ ಅಂದೆ. ಅದಕ್ಕೆ ಅವರು ಹೇಳಿದರು, ಹೌದು ಅತ್ತೆ, ನಾನು ನಿಮ್ಮ ಬಳಿ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು. ಅದಕ್ಕೆ ಇಲ್ಲಿಗೆ ನಿಮ್ಮ ಮಗಳಿಗೆ ನಾನು ಹೊರಗಡೆ ಕೆಲಸದ ಮೇಲೆ ಹೋಗುತ್ತಿದ್ದೀನಿ, ಬರೋದು 2 ದಿವಸ ಆಗುತ್ತೆ ಅಂತ ಸುಳ್ಳು ಹೇಳಿ ಬಂದಿರುವೆ ಅತ್ತೆ ಅಂದರು. ಅದಕ್ಕೆ ನಾನು ಅವರಿಗೆ ಹೇಳಿದೆ, ಅದೇನು ಅಂಥ ವಿಷಯ ಅಳಿಯಂದಿರೆ ಹೇಳಿ ಅಂದೆ. ಅದಕ್ಕೆ ಅವರು ಹೇಳಿದರು, ಹೇಳ್ತೀನಿ ಅತ್ತೆ, ಸ್ವಲ್ಪ ಕುಡಿಯೋದಕ್ಕೆ ನೀರು ತಗೊಂಡು ಬನ್ನಿ ಅತ್ತೆ ಅಂದರು. ಅದಕ್ಕೆ ನಾನು ಅಯ್ಯೋ ಮರೆತು ಬಿಟ್ಟೆ, ಇರಿ ಅಳಿಯಂದಿರೆ ಈಗಲೇ ತಗೊಂಡು ಬರ್ತೀನಿ ಅಂದೆ. ಅದಕ್ಕೆ ಅವರು ಸರಿ ಆಯಿತು ಅತ್ತೆ ಅಂದರು. ನಾನು ಹೋಗಿ ನೀರು ತಗೊಂಡು ಅಳಿಯನಿಗೆ ಕೊಟ್ಟೆ. ಅಳಿಯ ನೀರನ್ನು ಕುಡಿದು ಹೇಳಿದರು, ಅತ್ತೆ ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಿಮ್ಮ ಮಗಳಿಗೆ ನಾನು ಸರಿಯಾದ ಜೋಡಿ ಅಲ್ಲ, ನನಗೆ ನಿಮ್ಮ ಮಗಳ ಜೊತೆ ಸಂಸಾರ ಮಾಡಲು ಆಗುತ್ತಾ ಇಲ್ಲ, ಇದರಲ್ಲಿ ಅವಳದ್ದು ಏನೂ ತಪ್ಪಿಲ್ಲ, ಎಲ್ಲ ನನ್ನದೇ ತಪ್ಪು ಅತ್ತೆ, ನನಗೆ ನಿಮ್ಮ ಮಗಳ ಮೇಲೆ ಭಾವನೆ ಬರುತ್ತಿಲ್ಲ ಅತ್ತೆ, ಹೀಗಾಗಿ ನಾನು ನಿಮ್ಮ ಮಗಳಿಗೆ ಡಿವೋರ್ಸ್ ಕೊಡುತ್ತಿದ್ದೀನಿ ಅತ್ತೆ, ನಾನು ಬೇರೆ ಯಾರನ್ನೂ ಕೂಡ ಮದುವೆ ಆಗುವುದಿಲ್ಲ ಅತ್ತೆ, ನಾನು ಒಂಟಿಯಾಗಿ ಜೀವನ ನಡೆಸಬೇಕು ಎಂದು ನಿರ್ಧರಿಸಿದ್ದೀನಿ ಅತ್ತೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅತ್ತೆ ಅಂದರು. ಅದಕ್ಕೆ ನಾನು ಹೇಳಿದೆ, ನೋಡಿ ಅಳಿಯಂದಿರೆ, ನೀವು ಬೇಜಾರ್ ಮಾಡಿಕೋಬೇಡಿ, ದಯವಿಟ್ಟು ಎಲ್ಲಾ ಸರಿ ಹೋಗುತ್ತೆ ನೀವು ಅಂದೆ. ಇಲ್ಲ ಅತ್ತೆ, ನನಗೆ ನಂಬಿಕೆ ಇಲ್ಲ ಅತ್ತೆ, ಬಿಡಿ, ನಾನು ಇನ್ನೂ ಹೊರಡುತ್ತೀನಿ ಎಂದರು. ಅದಕ್ಕೆ ನಾನು ಹೇಳಿದೆ, ಈಗಲೇ ತುಂಬ ಸಮಯ ಆಗಿದೆ ಅಳಿಯಂದಿರೆ, ಇಷ್ಟೊತ್ತಲ್ಲಿ ನಿಮ್ಮನ್ನು ಕಲಿಸಲು ನನಗೆ ಇಷ್ಟ ಇಲ್ಲ, ಹಾಗಾಗಿ ನೀವು ಇವತ್ತು ಇಲ್ಲೇ ಇದ್ದು ನಾಳೆ ಬೆಳಿಗ್ಗೆ ಹೋಗಿ ಎಂದೆ. ಅವರು ಸರಿ ಆಯಿತು ಅತ್ತೆ ಎಂದರು. ನಾನು ಅವರಿಗೆ ಹೇಳಿದೆ, ಸರಿ ಅಳಿಯಂದಿರೆ, ನೀವು ರೂಮ್ ಅಲ್ಲಿ ವಿಶ್ರಾಂತಿ ಮಾಡಿ, ನಾನು ನಿಮಗೆ ಅಡುಗೆ ರೆಡಿ ಮಾಡುವೆ ಎಂದೆ. ಅದಕ್ಕೆ ಅವರು ಸರಿ ಆಯಿತು ಎಂದು ರೂಮಿಗೆ ಹೋದರು. ನಾನು ಹೋಗಿ ಅಡುಗೆ ಮಾಡುತ್ತಿದ್ದೆ. ಸ್ವಲ್ಪ ಸಮಯದ ನಂತರ ನಾನು ಅಡುಗೆ ರೆಡಿ ಮುಗಿಸಿದೆ. ನನ್ನ ಅಳಿಯನನ್ನು ಊಟಕ್ಕೆ ಕರೆದು ನಾನು ಅವರ ಜೊತೆ ಊಟ ಮಾಡಿ ಮುಗಿಸಿದೆ. ನಂತರ ಅಳಿಯನಿಗೆ ಹೇಳಿದೆ, ನೋಡಿ, ಇನ್ನು ಮುಂದೆ ನೀವು ಯಾವತ್ತೂ ನನ್ನ ಮಗಳಿಂದ ದೂರ ಆಗುತ್ತೀನಿ ಅಂತ ಹೇಳಬೇಡಿ ಆಯ್ತಾ ಅಂದೆ. ಅದಕ್ಕೆ ಅವರು ಹೇಳಿದರು, ಅತ್ತೆ, ನಿಮಗೆ ನಾನು ಎಲ್ಲ ಬಿಡಿಸಿ ಹೇಳೋಕೆ ಆಗಲ್ಲ ಅತ್ತೆ ಅಂದರು. ನಾನು ಹೇಳಿದೆ, ಅದೇನು ವಿಷಯ ಅಂತ ನನಗೆ ಅರ್ಥ ಆಗುತ್ತರ ಹೇಳಿ, ಪರವಾಗಿಲ್ಲ ಅಂದೆ. ಅವರು ಹೇಳಿದರು, ಇಲ್ಲ ಅತ್ತೆ, ಅದು ನಿಮ್ಮಲ್ಲಿ ಹೇಳೋ ಅಂಥದ್ದಲ್ಲ, ಬಿಡಿ ಅತ್ತೆ ಅಂದರು. ಅದಕ್ಕೆ ನಾನು ಸರಿ ಆಯಿತು, ನೀವು ಹೋಗಿ ಮಲಗಿಕೊಳ್ಳಿ ಅಂದೆ. ಸರಿ ಅತ್ತೆ ಆಯಿತು, ನೀವು ಬೇಸರ ಆಗಬೇಡಿ, ನಾನು ನಿಮ್ಮ ಹತ್ತಿರ ಹೇಳೋ ಸಮಯ ಬಂದಾಗ ನಾನೇ ಎಲ್ಲ ನಿಮಗೆ ಹೇಳುತ್ತೀನಿ ಎಂದರು. ನಾನು ಹೇಳಿದೆ, ಸರಿ ಆಯಿತು, ನೀವು ಹೋಗಿ ಆರಾಮಾಗಿ ನಿದ್ರೆ ಮಾಡಿ ಎಂದೆ. ಅದಕ್ಕೆ ಅವರು ಸರಿ ಎಂದು ಅವರ ರೂಮಿಗೆ ಹೋದರು. ನಾನು ಪಾತ್ರೆಯನ್ನೆಲ್ಲ ತೊಳೆದು ಅಡುಗೆ ಮನೆ ಸ್ವಚ್ಛ ಮಾಡಿ ಮಲಗೋಕೆ ನನ್ನ ರೂಮಿಗೆ ಹೋದೆ. ನಂತರ ನಾನು ಮಲ್ಕೊಂಡು ಯೋಚಿಸುತ್ತಾ ಇದ್ದೆ, ಅಳಿಯನಿಗೆ ಏನೂ ಸಮಸ್ಯೆ ಎಂದು ನನಗೆ ಗೊತ್ತು, ಆದರೆ ಅದನ್ನು ಸರಿ ಮಾಡೋದು ಹೇಗೆ ಎಂದು ನನಗೆ ತಿಳಿದಿಲ್ವಲ್ಲ ಅಂತ ಏನ್ ಮಾಡೋದು ಅಂತ ಯೋಚನೆ ಮಾಡುತ್ತಾ ಇದ್ದೆ. ಸ್ವಲ್ಪ ಸಮಯದ ನಂತರ ಒಂದು ಉಪಾಯ ಬಂತು. ಅದು ಏನೆಂದರೆ, ನನ್ನ ಮಗಳ ಜೀವನ ಸರಿ ಹೋಗಬೇಕು ಅಂದ್ರೆ ನಾನು ಈ ಕೆಲಸ ಮಾಡಲೇಬೇಕು. ನಾನು ನನ್ನ ಅಳಿಯನ ರೂಮಿನ ಕಿಟಕಿ ಬಳಿ ಹೋಗಿ ನನ್ನ ಅಳಿಯನನ್ನು ನೋಡಿದೆ. ಅವರು ಗಾಢ ನಿದ್ರೆಯಲ್ಲಿ ಇದ್ದರು. ನಾನು ಬೆಳಿಗ್ಗೆ ಎದ್ದು ಸ್ನಾನಕ್ಕೆ ಹೋದೆ. ನಂತರ ಸ್ನಾನ ಮಾಡಿಕೊಂಡು ಬರೀ ನೈ ಧರಿಸಿ ಆಚೆ ಬಂದೆ. ಅಷ್ಟರಲ್ಲಿ ನನ್ನ ಅಳಿಯ ಎದ್ದು ಹಾಲಿನಲ್ಲಿ ಮಂಚದ ಮೇಲೆ ಕುಳಿತಿದ್ದರು. ನಾನು ಅವರನ್ನು ನೋಡಿ, ಅಳಿಯಂದಿರೆ, ಇವಾಗ ಎದ್ರಾ ಅಂದೆ. ಅದಕ್ಕೆ ಅವರು ಹೇಳಿದರು, ಇಲ್ಲ ಅತ್ತೆ, ಆವಾಗ್ಲೇ ಎದ್ದೆ ಅಂದರು. ಅದಕ್ಕೆ ಸರಿ, ನಾನು ತಿಂಡಿ ರೆಡಿ ಮಾಡುತ್ತೀನಿ ನಿಮಗೆ ಎಂದು ನಾನು ರೂಮಿಗೆ ಹೋದೆ. ನಂತರ ನಾನು ನನ್ನ ವಸ್ತ್ರವನ್ನು ಧರಿಸಲು ಶುರು ಮಾಡಿದೆ. ಮೊದಲು ಮಾವಿನ ಹಣ್ಣಿನ ಮೇಲೆ ಧರಿಸುವ ಬಟ್ಟೆಯನ್ನು ಧರಿಸಿದೆ. ನಂತರ ಹೊಲದ ಮೇಲೆ ಧರಿಸುವ ಬಟ್ಟೆಯನ್ನು ಧರಿಸಿ ನೈ ಅನ್ನು ಹಾಕೊಂಡೆ. ನಂತರ ಅಳಿಯ ಹತ್ರ ಬಂದು 5 ನಿಮಿಷ ಅಳಿಯಂದಿರೆ, ನಾನು ತಿಂಡಿ ರೆಡಿ ಮಾಡುತ್ತೀನಿ ಇರಿ ಅಂದು ಅಡುಗೆ ಮನೆ ಕಡೆಗೆ ಹೋಗುತ್ತಿದ್ದೆ. ಆಗ ಅವರು ಮತ್ತೆ ವಾಪಸ್ ನನ್ನನ್ನು ಕರೆದರು. ನಾನು ಹೋಗಿ ಅವರ ಪಕ್ಕದಲ್ಲಿ ಕುಳಿತುಕೊಂಡೆ. ಅವರಿಗೆ ಕೇಳಿದೆ, ಏನಾಯ್ತು ಅಳಿಯಂದಿರೆ ಅಂದೆ. ಅದಕ್ಕೆ ಅವರು ಹೇಳಿದರು, ನೀವು ಆಗಲೇ ತಿಂಡಿ ರೆಡಿ ಮಾಡಿದಿರಾ ಅತ್ತೆ, ನಾನು ಅದನ್ನು ತಿನ್ನುವುದು ಅಷ್ಟೇ ಬಾಕಿ ಇರೋದು ಅಂದ್ರು. ನನಗೆ ಅವರು ಹೇಳಿದ್ದು ಅರ್ಥ ಆಗಲಿಲ್ಲ. ಹಾಗಾಗಿ ಅವರಿಗೆ ಪುನಃ ಕೇಳಿದೆ, ಏನು ಅಳಿಯಂದಿರೆ, ಅರ್ಥ ಆಗಲಿಲ್ಲ, ಸ್ವಲ್ಪ ಬಿಡಿಸಿ ಹೇಳಿ ಅಂದೆ. ಅದಕ್ಕೆ ಅವರು ಹೇಳಿದರು, ಅತ್ತೆ, ನೀವು ತಿಂಡಿ ರೆಡಿ ಮಾಡುತ್ತೀನಿ ಅಂತ ಹೋದಾಗ ನಾನು ಎಲ್ಲವನ್ನೂ ನೋಡಿದೆ ಅತ್ತೆ.
ಹಾಗೆ ನನಗೆ ನಿಮ್ಮ ಹೊಲದಲ್ಲಿ ಬಿತ್ತನೆ ಮಾಡಲು ಇಷ್ಟವಾಗಿದೆ, ನೀವು ಅಪ್ಪಣೆ ಕೊಟ್ಟರೆ ನಾನು ನಿಮ್ಮ ಹೊಲದಲ್ಲಿ ಬಿತ್ತನೆ ಮಾಡುತ್ತೀನಿ ಅಂದ್ರು. ಅದಕ್ಕೆ ನಾನು ಹೇಳಿದೆ, ನೀವು ಎಲ್ಲವನ್ನೂ ನೋಡಿದಿರಾ ಎಂದು ನನಗೆ ಗೊತ್ತಿತ್ತು ಅಳಿಯಂದಿರೆ, ಇದಕ್ಕೆ ನನ್ನ ಅಪ್ಪಣೆ ಇದೆ ಅಂದೆ. ನನ್ನ ಅಳಿಯ ನನ್ನ ಹೊಲದಲ್ಲಿ ಆಟ ಆಡಲು ಶುರು ಮಾಡಿದನು. ಸ್ವಲ್ಪ ಸಮಯ ಆದ ಮೇಲೆ ಆಟವನ್ನು ಮುಗಿಸಿದನು. ನಂತರ ನಾನು ಅಳಿಯನಿಗೆ ಹೇಳಿದೆ, ಅಳಿಯಂದಿರೆ, ಇಲ್ಲಿ ನಾಡಿದ್ದನ್ನು ಯಾರಿಗೂ ಹೇಳಬೇಡಿ ಅಂದೆ. ಅದಕ್ಕೆ ಅವರು ಹೇಳಿದರು, ಆಯಿತು ಅತ್ತೆ, ಯಾರಿಗೂ ಹೇಳೋದಿಲ್ಲ ಬಿಡಿ, ನೀವು ತಲೆ ಕೆಡ್ಸ್ಕೋಬೇಡಿ ಅಂದರು. ನಾನು ಸರಿ ಆಯಿತು ಅಂದೆ. ನಂತರ ಅಳಿಯ ಹೇಳಿದರು, ಅದೆಷ್ಟೋ ವರುಷಗಳ ಬದಲಾಗದ ನಾನು ನಿಮ್ಮ ಸೌಂದರ್ಯದಿಂದ ಬದಲಾದೆ ಅತ್ತೆ, ನಿಮ್ಮ ಈ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಅಂದ್ರು. ನಾನು ಹೇಳಿದೆ, ನೀವು ಪೂರ್ತಿಯಾಗಿ ಸರಿಯಾಗಿದ್ದೀರಾ, ಇನ್ಮುಂದೆ ನನ್ನ ಮಗಳಿಂದ ದೂರ ಆಗೋ ಮಾತು ಬೇಡ ಅಳಿಂದಿರೆ, ನನ್ನ ಮಗಳ ಜೊತೆ ಈ ವಿಷಯದಲ್ಲಿ ಕೂಡ ಖುಷಿಯಾಗಿ ಇರಿ ಅಂದೆ. ಅದಕ್ಕೆ ಅವರು ಸರಿ ಅತ್ತೆ ಆಯಿತು, ನಾನು ಇನ್ನು ಊರಿಗೆ ಹೋಗಿತೀನಿ ಅಂತ ಹೇಳಿ ಅವರು ಊರಿಗೆ ಹೋದರು. ಇಲ್ಲಿಗೆ ಈ ಕತೆ ಮುಕ್ತಾಯವಾಗಿದೆ. ಈ ಕತೆ ಕೇವಲ ಕಾಲ್ಪನಿಕ ಕತೆ ಅಷ್ಟೇ ಸ್ನೇಹಿತರೆ. ದಯವಿಟ್ಟು ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಂದನೆಗಳು.